ನಿರ್ಮಾಣ ಮಾಡಿರುವಂತಹ ಕೋಟೆ ಇದು. ಇವಾಗ ಬೆಂಗಳೂರು ಕೋಟೆಯ ಸುರಂಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ನೋಡಿ RS ಅಂತ ಹಾಕಿದ್ದಾರೆ. ಇದು ಒಂದು ಕ್ರಿಯೇಟಿವಿಟಿ, ಇದು ನವಕಾಲದ ಕ್ರಿಯೇಟಿವಿಟಿ ಇದು. ಕೊಂಡ್ರಿ ಪ್ರಶಾಂತ್ ಬರ್ತಾ ಇದ್ದೀರಾ? ಮುಖೇಶ, ನಾವಿವತ್ತು ಹಂಗೆ ಇಟ್ಕೋ, ನಾವಿವತ್ತು ಇಲ್ಲಿಗೆ ಬಂದಿದ್ದೀವಿ. ಎಲ್ಲಿಗೆ? ಟಿಪ್ಪು ಸುಲ್ತಾನ್ ಕೋಟೆಗೆ. ಏನಕ್ಕೆ? ಇಲ್ಲಿ ಟಿಪ್ಪು ಸುಲ್ತಾನ್ ಕೋಟೆನ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಕೋಟೆ ಅವ್ನು ತೋರಿಸೋದಿಲ್ಲ, KR ಮಾರ್ಕೆಟಲ್ಲಿ ನೋಡಿ. ನನ್ನ ಫ್ರೆಂಡ್ ಬೈತಾವನೆ, ಟಿಪ್ಪು ಸುಲ್ತಾನ್ ಕೋಟೆಗೆ ಬಂದಿದ್ದೀವಿ, ನೀನು ಹಿಸ್ಟ್ರಿ ತಿಳ್ಕೊಂಡಿದ್ದೀನೇ ಬಂದುಬಿಟ್ಟಿದ್ಯಾ ಅಂದ್ಬಿಟ್ಟು. ಹೌದು, ಬೈತಾವನೆ. ಇಂಥವ್ರಿಗೆಲ್ಲ ಏನು ಮಾಡಬೇಕು, ಫಸ್ಟ್ ಒಂದು ಪ್ಲೇಸ್ ವಿಸಿಟ್ ಮಾಡೋಣ ಬಾರೋ ಅಂತ ಹೇಳಿದ್ದೀನಿ, ಅದಕ್ಕೆ ನಾನು. ಗೊತ್ತಾಯ್ತಾ? ಕೆಂಪೇಗೌಡರು ನಿರ್ಮಾಣ ಮಾಡಿರುವಂತಹ ಕೋಟೆ ಇದು. ನೋಡಿ, ನಮಗೆ ಇಲ್ಲಿ ಎಂಟ್ರೆನ್ಸಲ್ಲಿದ್ದೀನಿ. ಇದು ಎಲ್ಲಿ ಬರುತ್ತೆ ಅಂದರೆ, ಮಾರ್ಕೆಟ್ ಇದೆಯಲ್ಲ, ಮಾರ್ಕೆಟ್ ಹತ್ರ ಈ ಕೋಟೆ ಬರುತ್ತೆ. ಎಂಟ್ರಿ ಆಗ್ತಿದ್ದಂಗೆ 2 ಬೋರ್ಡ್ ಇದೆ ಇಲ್ಲಿ. ಆರ್ಕಿಯಾಲಜಿಕಲ್ ಸರ್ವೆ ಇಂಡಿಯಾದವ್ರು ಕೊಟ್ಟಿರುವಂಥ ಅವ್ರದ್ದೊಂದು ಬೋರ್ಡ್ ಇದೆ, ನೋಟಿಸ್ ಬೋರ್ಡು. ಅದನ್ನು ಬಿಟ್ಟರೆ ಈ ಕಡೆ ಒಂದು ಈ ಕೋರ್ಟ್ನ ಹಿಸ್ಟ್ರಿ ಬಗ್ಗೆ ಇನ್ನೊಂದು ಬೋರ್ಡು ನಮಗೆ ಇಲ್ಲಿ ತಿಳಿಸಿ ಹೇಳುತ್ತೆ. ಸೊ ಈಗ ನಾವು ಎಂಟ್ರೆನ್ಸಲ್ಲಿದ್ದೀವಿ, ಒಳಗಡೆ ಹೋಗಿ ನೋಡೋಣ ಈ ಕೋರ್ಟಲ್ಲಿ ಏನೇನಿದೆ ಅಂತ. ಈ ಕೋರ್ಟ್ ಮುಗಿದ ಮೇಲೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಇದು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ ಒಂದಿದೆ, ಅದನ್ನು ಕೂಡ ನಾನು ಈಗ ತೋರಿಸ್ತೀನಿ. ನನ್ನ ಜೊತೆಗೆ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದಾನೆ, ಮುಖೇಶ್ ಅಂತ. ಅವನು ಸ್ವಲ್ಪ ಕ್ಯಾಮ್ರಾ ಶೈ ಏನೋ ಗೊತ್ತಿಲ್ಲ, ಬಟ್ ಹಿಂದೆ ಹೋಗ್ಬಿಟ್ಟ. ಬನ್ನಿ ಮಾತಾಡೋಣ. ಹೆಂಗಿದೆ ಮುಖೇಶ? ಸದಾಗೈತೆ, ಬಟ್ ಅದನ್ನು ಒಳಗಡೆ ಹೋಗ್ಬಿಡ್ಬೇಕು. ತುಂಬ ದೊಡ್ಡದೇನಿಲ್ಲ, ಇಲ್ಲಿಂದ ತುಂಬ ಚಿಕ್ಕದೇ ಇದೆ. ಗೆಸ್ಟ್ ಹೌಸ್ ಅಂತಾರಲ್ಲ ಆ ಥರ ಇದೆ, ಆ ಕಾಲದ ಗೆಸ್ಟ್ ಹೌಸ್ ಇದೆ. ಇದು ಜೈಲಾ? ಇದು ನೋಡಿ, ಜೈಲಿದೆ. ಜೈಲಲ್ಲ, ಅದು ಸೈನಿಕರು ಯಾರಾದರೂ ಕುತ್ಕೊಳ್ಳೋಕ್ಕೆ ಅಥವಾ ವಿಶ್ರಾಂತಿ ಸ್ಥಳ. ಅದು ಜೈಲ್ ಥರ ಕಾಣಿಸ್ತು ಸ್ಟಾರ್ಟಿಂಗಲ್ಲಿ, ಅದಕ್ಕೆ ಹೇಳಿದೆ. ನೋಡಿ, ಇದು ಕೋಟೆ. ಇವತ್ತು ಶನಿವಾರ, ಅಷ್ಟೊಂದು ಜನ ಏನೂ ಬಂದಿಲ್ಲ, ಬಟ್ ಇವು ಸದಾಗೈತಿಲ್ಲ, ಚೆನ್ನಾಗಿದೆ. ಏನು ಇಷ್ಟಿಷ್ಟು ದೊಡ್ಡ ದೊಡ್ಡ ಗೋಡೆ ಇದೆಯಲ್ಲ ಇಲ್ಲಿ, ಸಖತ್ ದೊಡ್ಡ ಗೋಡೆ ಇದೆ. ಸೆಂಟ್ರಲ್ಲಿ ಒಂಥರ ಪಾರ್ಕ್ ಥರ ಇದೆ ನೋಡಿ. ಇಲ್ಲಿ ನೋಡಿ, ಸೆಂಟ್ರಲ್ ಪಾರ್ಕ್ ಥರ ಇದೆ. ಅದ್ರ ಮೇಲೆ ಸ್ವಲ್ಪ ಶಿಲಾಕ ವಿಗ್ರಹಗಳು ಕೆತ್ತಿದ್ದಾರೆ, ಆಮೇಲೆ ಅದಕ್ಕೆ ನಿಲ್ಲಿಸಿದ್ದಾರೆ. ಹೌದು, ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಲ್ಲಿದೆ, ಈ ಥರ ಇದೆ, ಕೋಟೆ ಇದೆ ಅಂದ್ಬಿಟ್ಟು. ಬಟ್ ಫ್ರೀ ಎಂಟ್ರಿ, ಯಾರು ಏನೋ ಅಮೌಂಟ್ ಕಟ್ಟೋಷ್ಟು ಇರಲ್ಲ, ಆರಾಮಾಗಿ ಬರ್ಬೋದು, ನೋಡ್ಕೊಂಡು ಹೋಗ್ಬೋದು, ಫೋಟೋ ತೊಗೊಬೋದು. ನೋಡಿ, ದೊಡ್ಡ ದ್ವಾರ ಇದೆ ಇಲ್ಲಿ, ಬಾಗಿಲು ನೋಡಿ ಎಷ್ಟು ದೊಡ್ಡದಿದೆ ಅಂತ. ಅದೇ ಸೈನಿಕರಿಗೋಸ್ಕರ. ನೋಡಿ, ದೊಡ್ಡ ಬಾಗಿಲಿದೆ ಇಲ್ಲಿ, ಕೋಟೆ ಬಾಗಿಲು ಥರ. ಒಳಗಡೆ ಬಂದರೆ ನಿಮಗೆ ವಿಶ್ರಾಂತಿ ಗೃಹ ಅಂತೆ. ನನಗೂ ಸರಿಯಾಗಿ ಗೊತ್ತಿಲ್ಲ, ನಮಗೂ ಬಟ್ ಆಗಿನ ಕಾಲದಲ್ಲಿ ಈ ಥರ ವಿಶ್ರಾಂತಿ ಗೃಹ ಇತ್ತ ಅನ್ನೋದು ನೋಡಬೇಕು. ಬಟ್ ಇದರಲ್ಲಿ ಏನಿಲ್ಲ, ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ದೀಪ ಎಲ್ಲ ಇಟ್ಟು ಇದು ಮಾಡ್ಕೋಬೋದು. ನೋಡಿ, ಈ ಥರ ಇದೆ. ಇದು ವಿಶ್ರಾಂತಿ ಗೃಹ ಅಂತ ಹೇಳ್ದ ನನ್ನ ಫ್ರೆಂಡು. ಯಾಕಂದರೆ ಇದು ಕೋಟೆ ಆಗಿರೋದ್ರಿಂದ ಇದ್ರೂ ಇರಬಹುದು. ಇನ್ನೊಂದು ಬಂದ್ಬಿಟ್ಟು 4 ಅಥವಾ 5 ಈ ಥರ ರೂಮ್ಗಳಿದಾವೆ ಅಷ್ಟೇ. ಸೊ ನನ್ನ ಗೆಸ್ಸಿನ ಪ್ರಕಾರ ವಿಶ್ರಾಂತಿ ಸ್ಥಳನೇ ಇರುತ್ತೆ. ಯಾಕಂತ ಹೇಳಿದ್ರೆ ಸೈನಿಕರು ಯಾರು ಬಂದರೆ ಅಥವಾ ಅವ್ರಿಗೇನಕ್ಕ ಒಂದು ನೀಡ್ಸ್ಗೋಸ್ಕರ ಏನಾದರೂ ಇರ್ಬೋದು. ಸೈನಿಕರೆಲ್ಲ ಮೋಸ್ಟ್ಲಿ ಅಲ್ಲಿ ಮೇಲೆ ನಿಂತ್ಕೊಂಡು ನೋಡಲ್ಲಿ, ಆ ಕಡೆ ತೋರಿಸ ಮೇಲೆ ಅಲ್ಲಿ ನಿಂತ್ಕೊಂಡು ಕಾವಲು ಕಾಯ್ತಿರ್ಬೋದು. ಇಲ್ಲಿ ಕಾಣಿಸ್ತಿದೆಯಾ ಒಂದೊಂದು ಗ್ಯಾಪು, ಅಲ್ಲೊಂದೊಂದು ಗ್ಯಾಪಲ್ಲಿ ಒಬ್ಬೊಬ್ರು ಇರ್ಬೋದು. ಸೈನಿಕಗಳು ಇಟ್ಟಿರ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದ್ರೆ ಹೈಟ್ ಆಗಿರೋ ಬ್ಯಾಂಗ್ಳೂರ್ ಸೆಂಟ್ರಲ್ ಇದೆಯಲ್ಲ, ಬ್ಯಾಂಗ್ಳೂರ್ ಸೆಂಟ್ರಲ್ ಇದೆ ನೋಡಿ. ಯಾಳಿ ಅಂತಾರೆ, ಸಿಂಬಲ್ ಅಂಚನ ಯಾಳಿ. ನಿಮಗೆ ನಾವು ಇವಾಗೆಲ್ಲ ವಾಟ್ಸಪ್ಪಲ್ಲೆಲ್ಲ ಎಮೋಜಿಸ್ ಎಲ್ಲ ಕಳಿಸ್ತೀವಿ, ಬೇಜಾರಿದ್ದರೆ, ಕೋಪ ಇದ್ದರೆ, ನಗ್ತಾ ಇದ್ದರೆ ಎಲ್ಲ ಕಳಿಸ್ತೀವಲ್ವಾ. ಇಲ್ಲೊಂದು ಎಮೋಜಿ ತೋರಿಸ್ದೆ ನನ್ನ ಫ್ರೆಂಡಿಗೆ, ಆ ಕಲ್ ಮೇಲಿದೆ, ಅದು ನಿಮಗೆ ಈಗ ತೋರಿಸ್ತೀನಿ ನೋಡಿ. ಇದು ಇಲ್ಲಿದೆಯಲ್ಲ, ಇದು ನೋಡಿ ಎಮೋಜಿ, ಇದು ಆಗಿನ ಕಾಲದ ಎಮೋಜಿ. ಇದನ್ನ ಇನ್ಸ್ಪೈರ್ ಆಗಿ ಇಟ್ಕೊಂಡು ವಾಟ್ಸಪ್ ಅವ್ರು ಕ್ರಿಯೇಟ್ ಮಾಡ್ಬಿಟ್ರೆ, ಅದನ್ನ ಇನ್ಸ್ಪೈರ್ ಆಗಿ ಇಟ್ಕೊಂಡು ಯಾವ ಹುಡುಗಿಗೋಸ್ಕರ ಕೆತ್ತನೆ ಮಾಡಿಟ್ನೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಸ್ಮೈಲಿ ಫೇಸಲ್ಲಿ ಇಟ್ಟಿದ್ದಾರೆ ಅಂತ ಇದೆ. ಇದೆಲ್ಲ ನೋಡಿ ಸಿಮೆಂಟಲ್ಲಿ ಈಗ ಮಾಡಿರ್ಬೋದು ಮೇ ಬಿ, ಬಟ್ ಚೆನ್ನಾಗಿದೆ. ಇಲ್ಲಿ ಸಿಮೆಂಟಲ್ಲಿ ಮಾಡಿರೋದಲ್ಲ, ಮಣ್ಣಿನ ಇದರಲ್ಲಿ ನೋಡೋದು, ಮಣ್ಣು ಹಂಗೆ ಇದೆ ಇನ್ನು. ಅಂದರೆ ಆ ಕಡೆ ಆರ್ಕಿಟೆಕ್ಚರ್ ಡಿಸೈನಿಂಗ್ ಎಲ್ಲ ಬಂದ್ಬಿಟ್ಟು ಮಣ್ಣಲ್ಲೇ ಮಾಡಿದ್ದಾರೆ. ಇಲ್ಲಿ ಗೈಡ್ ಅಂತ ಯಾರಿಲ್ಲ, ಗೈಡ್ ಯಾರಾದ್ರು ಇದ್ದರೆ ಅವ್ರ ಹತ್ರನೇ. ನಾನು ಇದೀನಲ್ಲ, ನಾನು ಯಾವಾಗ ಸದ್ಯ ಗೈಡ್ ನಿಮಗೆ ಅಫಿಷಿಯಲ್ ಮಾಹಿತಿ ತಗೋಬೋದಾಗಿತ್ತು. ನೋಡಿ, ಈ ಕೋಟೆ ನಿಮ್ಮ ಕೈಲಾದರೆ ಹತ್ತಿ ನೋಡೋಣ. ಈ ಥರ ಕೋಟೆಸ್ ಎಲ್ಲ ಇದ್ದರೆ ಆಗುತ್ತಾ? ಚಾನ್ಸೇ ಇಲ್ಲ. ನೋಡಿ, ಸಿಂಬಲ್ಸ್ ಎಲ್ಲ ಇದೆ ನಿಮಗೆ.
ಮೀನು ಮೀನಿದೆ, ಮೀನು ಅಂದರೆ ಮೀನಲ್ಲ, ಮೀನಿಗೆ ದೊಡ್ಡ ಕಣ್ಣಿದೆ, ದೊಡ್ಡ ಕಣ್ಣಿದೆ. ಆನೆ ಆನೆ ಶಾರ್ಕ್ ಥರ ಇರ್ಬೋದಾ ಇದು? ಆನೆ ಮತ್ತು ಮೀನು ನೋಡಿ ಇಲ್ಲಿ ಸೊಂಡ್ಲಿದೆ ಇಲ್ಲಿ ಕಾಣಿಸ್ತಿದ್ಯಾ? ಎಲ್ಲ ಏನಂತ ಹೇಳಿದ್ರೆ ಆ ಟೈಮಲ್ಲಿ ಏನಂತ ಅನಿಮಲ್ಸ್ನೆಲ್ಲ ಎಲ್ಲ ಸೇರಿಸಿ ಒಂದು ಒಟ್ಬಿಡ್ತಾರೆ ಗೊತ್ತಾ, ಫಸಲ್ ಥರ ರೆಡಿ ಮಾಡ್ಕೊಂಡಿದ್ರು. ಇಲ್ಲಿ ನೋಡಿ 3 ಮೀನು ಒಂದೇ ಮುಖ, ಹೌದಲ್ಲ, ಒಂದೇ ಕಣ್ಣು, 3 ಮೀನಿಗೂ ಒಂದೇ ಕಣ್ಣು. ಇವೆಲ್ಲ ಅವಾಗಿಂದ ಕ್ರಿಯೇಟಿವಿಟೀಸು, ಅದು ಡಿಸೈನ್ಸು ಅಥವಾ ಏನೋ ಒಂದು ಹೇಳಕ್ಕೆ ಬರ್ಬೋದಾಗಿರ್ಬೋದು, ಏನೋ ಒಂದಿರ್ಬೋದು. ಅದರ ಮೇಲೆ ತೋರಿಸಿ, ಹಂಗೆ ತೋರಿಸಿ ನೋಡಿ, ಇಲ್ಲಿ RS ಅಂತ ಹಾಕಿದ್ದಾರೆ. ಇದು ಒಂದು ಕ್ರಿಯೇಟಿವಿಟಿ, ಇದು ನವಕಾಲದ ಕ್ರಿಯೇಟಿವಿಟಿ. ಇದು ಏನಕ್ಕೆ ಬರ್ತಾರೆ ಅಂತಲೇ ಗೊತ್ತಿಲ್ಲ, ತುಂಬ ಕಡೆ ಬರ್ದಿಕ್ಕವ್ರೆ. ಈ ಥರ ಎಲ್ಲ ಮಾಡಕ್ಕೆ ಈ ಥರ ಪ್ಲೇಸಸ್ಗೆಲ್ಲ ಬಂದರೆ ಅಟ್ಲೀಸ್ಟ್ ನೋಡಿ ಅವ್ರು ಉಳಿಸ್ಕೊಳಕ್ಕೆ ಪ್ರಯತ್ನ ಮಾಡಿರ್ತಾರೆ. ನೀವೆಲ್ಲ ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಇದೇನು ಸಿಂಬಲ್ ಮಗ ಇದು? ಇದು ಅದೇ ಪುಲಿಗೆ ಇಮ್ಮಡಿ ಪುಲಿಗೆ ಎಷ್ಟಿದೆ ಅನ್ಕೊಂತೀನಿ. ಅಲ್ಲಿ 2 ಕಾಲದ ಹುಡುಗಿನೂ ಇದೆ ನೋಡಿ, ಕೆಳಗಡೆ ಈ ಕಾಲದ ಹುಡುಗಿ, ಮೇಲೆ ಕೋಟೆ ಮೇಲೆ ದ್ವಾರದ ಮೇಲೆ ಆ ಕಾಲದ ಹುಡುಗಿ. ಸುಮ್ಮನೆ ಇರಪ್ಪ, ಅವ್ರ ಮನೆಯವ್ರು ನೋಡ್ರೆ ಏನೋ ಹೊಡೆದು ಬಿಟ್ಟಿಡೋರು. ಇವಾಗ ಬೆಂಗಳೂರು ಕೋಟೆಯ ಸುರಂಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ಅಷ್ಟು ದೊಡ್ಡ ಸುರಂಗ ಅಂದರೆ ಇದು ತುಂಬ ದೂರ ಪ್ರಯಾಣ ಇಲ್ಲ, ಇಲ್ಲಿ ಸುರಂಗದಲ್ಲಿ ಹೋಗಿ ಅಷ್ಟೇ, ಇಲ್ಲಿಂದ ವಾಪಸ್ ಬಂದ್ಬಿಡೋದು ಇಷ್ಟೇ. ನೋಡಿ ನಮ್ಮ ಸುರಂಗ ಪ್ರಯಾಣ ಇಲ್ಲಿಗೆ ಮುಗೀತು, ಸೆಕೆಂಡಲ್ಲಿ ಮುಗೀತು. ನೋಡಿ ಇಲ್ಲೊಂದು ವಿಶ್ರಾಂತಿ ಕುಟೀರ ಇದೆ, ಇದ್ರ ಹಿಂದ್ಗಡೆ ಇನ್ನೊಂದು ವಿಶ್ರಾಂತಿ ಕುಟೀರ ಇದೆ. ಇಲ್ಲಿಗೆ ಈ ಫೋರ್ಟ್ನ ಕಂಪ್ಲೀಟ್ ಒಂದು ರೌಂಡು ಮುಗೀತು ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ಇಲ್ಲಿ ಫೋಟೋ ಹಿಡ್ಕೊಬೋದಂತೆ, ಬಟ್ ವಿಡಿಯೋ ಮಾಡೋಂಗಿಲ್ಲ ಅಂತೆ. ಏನೋ ಗೊತ್ತಾಗ್ತಾ ಇಲ್ಲ. ಫೋಟೋನು ಮಾಡ್ತಾರೆ, ರೀಲ್ಸು ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ನಾವು ಯೂಟ್ಯೂಬ್ಗೆ ವಿಡಿಯೋ ಮಾಡಬಾರ್ದು ಅಂದರೆ ಈ ಸ್ಥಳ ಎಲ್ಲಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು, ಏನೋ ರಹಸ್ಯ ಇದೆ, ಹೇಳ್ಬೇಕಾ ಏನೋ ಅಂತ ಗೊತ್ತಿಲ್ಲ. ಬಟ್ ಆದರೆ ನಾವು ಸೆಕ್ಯೂರಿಟಿ ಹತ್ರ ಮಾತಾಡಿ 2-3 ಸಲ ವಿಡಿಯೋ ಮಾಡ್ಕೊಂಡ್ವಿ. ಆದರೂ ಅವರು ಏನೋ ದೊಡ್ಡ ಅಪರಾಧ ಅನ್ನೋ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಬಟ್ ಫೈನಲಿ ನಾವು ಕೇಳಬೇಕಲ್ಲ, ಎಲ್ಲೆಲ್ಲಿ ಮಾಡಬೇಕು ಅಲ್ಲಿ ಒಳಗಡೆಯಿಂದ ಒಂದು ರೂಮ್ ಇದೆ, ಬಟ್ ಅದರ ಮೇಲ್ಗಡೆ ಹೋಗಿ ಒಂದು ಜಾಗ ಇದೆ. ಆ ಕಡೆ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ನಮ್ಮ ಕೈಯಲ್ಲಿ, ಯಾರನ್ನೂ ಎಂಟ್ರಿ ಕೊಡ್ತಾ ಇಲ್ಲ ಅವರು. ಏನು ಕಥೆನೋ ಗೊತ್ತಿಲ್ಲ. ನೋಡಿ ಇಲ್ಲಿರಲ್ಲಿ ಕೋಟೆಗೆ ಮೆಟ್ಲು ಕೂಡ ಇದೆ, ಮೆಟ್ಲು ತೋರ್ಸಂಗೆ ಕಾಣಿಸ್ತಿದ್ಯಾ? ಕಾಣಿಸ್ತಾ ಇರುತ್ತೆ. ಈ ಎಂಟ್ರಿಗೆ ಮೆಟ್ಟಲು ಅಲ್ಲಿ ಮೇಲೆ ಹೋಗ್ಬೋದು, ಅಲ್ಲಿ ಒಳಗಡೆಗೆ ಏನೋ ಒಂದಿದೆ, ಬಟ್ ಏನೇ ನಮಗೆ ಗೊತ್ತಿಲ್ಲ. ಅಷ್ಟೇ, ಯಾರಾದರೂ ಬಂದರೆ ಒಂದು 5 to 10 ಮಿನಿಟ್ಸಲ್ಲಿ ನೋಡ್ಕೊಂಡು ಹೋಗ್ಬೋದು. ಇನ್ನೊಂದು ಇಲ್ಲಿ ಯಾವುದೇ ಗೈಡ್ ಇಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಬೋರ್ಡೇ ಗೈಡ್ ನಿಮಗೆ ಏನು ಕಟ್ಟಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಬಟ್ ಒಳಗಡೆ ಏನೇನಿದೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಯಾರು ಎಕ್ಸ್ಪ್ಲೋರ್ ಮಾಡಲ್ಲ. ಬೇರೆ ಸೆಕ್ಯೂರಿಟಿ ಇರ್ತಾರೆ. ಇನ್ನೊಂದು ಮೈನಾಗಿ ಏನಂದರೆ ಎಂಟ್ರಿ ಫೀಸ್ ಇಲ್ಲ, ಇಲ್ಲಿ ಆರಾಮ್ ಬರ್ಬೋದು, ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಈಗ ನಾವು ಟಿಪ್ಪು ಸುಲ್ತಾನ್ ಸಮ್ಮರ್ ಪ್ಯಾಲೇಸ್ಗೆ ಹೋಗೋಣ, ಇಲ್ಲೇ ಪಕ್ಕದಲ್ಲೇ ಇರೋದು 500 ಮೀಟರ್ಸ್. ಬನ್ನಿ.